ಕಲಿಸುವ ಇನಿದನಿ ಜಿನುಗೋ ಕೊರಳು ಬಲು ವಿಸ್ಮಯ ನಿನ್ನ ಕೊರಳು ಸೌಂದರ್ಯದಲ್ಲಿ ಗಂಭೀರವಂತೆ ಆಂತರ್ಯದಲ್ಲಿ ಔದಾರ್ಯವಂತೆ ನೀನೇ ಕ್ರೇಜಿ ಪಾದ ಪದ್ಯನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯು ಭದ್ರೆಯು ನಾನು ಶ್ರೀಕೃಷ್ಣ ನೀನೆ ನನ್ನ ಭಾವನೆ ಮೂಡಿದೆ ಪ್ರೀತಿಯು ಎಷ್ಟು ಜನ್ಮಗಳ ದಾಟಿ ಬಂದಾಯಿತು ಈ ಕ್ಷಣ ಸಾಕ್ಷಿಯು ಲೀಲಾವತಿ ಶರಾವತಿ ನೀಲಾವತಿ ಹೆಸರೇ ಗಂಗಾವತಿ ತುಂಗಾವತಿ ನೇತ್ರಾವತಿ ನೀನೇ प्राणदीपं शिवं शिवं महुकाररूपं शिवं शिवं महासूर्यचन्द्राग्निनेत्रं पवित्रं महागाढतिमिरान्तकं सौरगात्रं महाकान्तिबीजं महादिव्यतेजं भवानी समेतं भजे मञ्जुनाथं शङ्कराय च मयस्कराय च नमः शिवाय च शिवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवं अद्वैतभास्करम् अर्धनारीश्वरं त्रिदशहृदयङ्गमं चतुर्दधिसङ्गमं पञ्चभूतात्मकं षट्शत्रुनाशकम् ಹಸಿರು ಕಾಜಿನ ಬಳೆಗಳೇ ಸ್ತ್ರೀ ಕುಲದ ಶುಭ ಸ್ವರಗಳೇ ಈ ಕೈಗಳಿಗೆ ಶೃಂಗಾರ
ಹೂವಿನ ಹಾರ ಈ ಕಡೆ ನೋಡ್ರಿ ಮತ್ತೆ ಓ ಕಕ್ಕರಿ ಈ ಕಡೆ ನೋಡ್ರಿ ಇಲ್ಲೇ ನೋಡ್ರಿ ನೋಡ್ರಿ ಒಂದೇ ಮಾಡ್ರಿ ಈ ಕಡೆ ನೋಡ್ರಿ ಪಾದಾರವಿಂದ್ರಗಳಲ್ಲಿ ಪಡಮಟ್ಟು ಕಂಬಳಿ ಒಡೆಯನಾಗಿರ್ತಕ್ಕಂಥ ಮೂಲಪೀಠ ಮುಂಗಟ್ಟಗಿರಿಯಲ್ಲಿ ವಾಸ ಮಾಡಿದಂತ ಯೋಗಿನಾದ ಅಮೋಘ ಸಿದ್ಧನ ಪಾದಗಳಿಗೂ ಕೂಡ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಪರಮ ಪೂಜ್ಯ ಲಿಂಗೈಕ್ಯರಾಗಿರ್ತಕ್ಕಂಥ ಸಿದ್ಧರತ್ನ ಯಾರ್ಯಾರು ಶ್ರೀ ಮಧುಗೊಂಡ ಮಹಾರಾಜರ ಪಾದಗಳಿಗೂ ಕೂಡ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಇಲ್ಲಿ ಒಂದು ಭಕ್ತರ ಮನೆಯಲ್ಲಿ ಆಗಮನ ಮಾಡಿರ್ತಕ್ಕಂಥ ಯಾರ್ಯಾರು ಯಾವ ಹುಟ್ಟಿಗೆಯ ಭರಮದೇವರ ಪಾದಗಳಿಗೂ ಕೂಡ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಇಲ್ಲಿ ಒಂದು ಲಗ್ನ ಕಾರ್ಯಕ್ರಮಕ್ಕ ಇಲ್ಲಿ ಪರಮಾತ್ಮನ ಮುಂದ ಇಲ್ಲಿ ಭಗವಂತನ ಸೇವೆ ನಡಿಬೇಕಂತ ಹೇಳಿ ಎರಡು ಕಲಾ ಸಂಘಗಳನ್ನು ಬರಮಾಡಿಕೊಂಡಾರ. ಹೌದೌದು, ಈಗ ಬರ್ಲತ್ತಾರ ಸಣ್ಣಗೆ ಅವರು. ಅದಕ್ಕೆ ಮಹಾತ್ಮರೊಂದು ಮಾತನ್ನು ಹಿಂಗೆ ಹೇಳ್ತಾರ. ಏನ್ ಹೇಳ್ತಾರ ಈಗ? ಕೆಲವು ಕಾಲ ಹಂಸದ ಸಂಘವಿದ್ದರೇನು ಬಕಪಕ್ಷಿ ಸುಖಿಯಾಗಬಲ್ಲದೆ, ಗಂಗಾ ನದಿಯಲ್ಲಿ ಪಾಷಾಣವಿದ್ದರೆ ಅದರ ಚಿರವು ಮೃದುವಾಗಬಲ್ಲದೆ, ತೀರ್ಥದಲ್ಲಿ ಕತ್ತಿ ಇದ್ದರೆ ಕಾರಣಿಕಾಗಬಹುದೇ, ಖಂಡಗ ಹಾಲಿನೋಳೊಂದು ಇದ್ದಲ್ಲಿ ಬಿದ್ದರೆ ಅದು ಬಿಳುಪಾಗಬಲ್ಲದೆ, ನಿಮ್ಮ ಸಜ್ಜನರ ಸಂಘವು ಅಸಜ್ಜನನು ಸದ್ಭಕ್ತನಾಗಬಲ್ಲನೆ ಅಂತ ಹೇಳ್ತಾರೆ ಮಹಾತ್ಮರು. ಈ ಪರಮಾತ್ಮನ ಸೇವೆ ಹೆಂಗದಪ್ಪ ಅಂತ ಕೇಳಿದ್ರ ಹೇಳೋದು ಹೇಳ್ತೀರಿ ಕರೆ ಹೇಳಿ ಸರ್ ಒಳಗೆ ಕಿವಿ ಕೊಡ್ಲತ್ತಾರ, ಕಿವಿ ಮಂದದ ಕೂಡ್ಲಿ ಅವ್ರು ಬೇಕಾದ ಕಿವಿ ಕೂಡ್ಲಿ, ತೆಲಿ ಕೂಡ್ಲಿ, ಎಲ್ಲದಕ್ಕೂ ತಯಾರಿ ಇದ್ದೇವೆ. ಹೌದು, ಅದಕ್ಕ ಮಹಾತ್ಮರು ಇನ್ನೊಂದು ಮಾತನ್ನ ಹೇಳ್ತಾರ. ಏನ್ ಹೇಳ್ತಾರ ಈಗ? ಆತ್ಮ ಶುದ್ಧವಿಲ್ಲದೆ ವೇದ ಓದಿದರೇನು, ಶಾಸ್ತ್ರವನ್ನೇ ಮತಿಸಿದರೇನು, ವಚನದ ರಾಶಿಗಳ ಹರವಿದರೇನು, ಒಳೆಯೋಳು ಪುಣಚ್ಚಿನ ಹುಳಿ ತೊಳೆದಂತೆ ರಾಮನಾಥ ಅಂತ ಹೇಳ್ತಾರೆ ಆತ್ಮರು. ಈ ಪರಮಾತ್ಮನ ಸೇವೆ ಹೆಂಗದಪ್ಪ ಅಂತ ಕೇಳಿದ್ರೆ ಒಂದ ಸಾಗರ ಸಮುದ್ರದಷ್ಟು ದೊಡ್ಡದ. ಅದರಲ್ಲಿ ಪರಮಾತ್ಮ ನಮಗೆ ಎಷ್ಟು ಹೋಗ್ತಾನಪ್ಪ ಅಂತ ಕೇಳಿದ್ರೆ ಎಷ್ಟು ಹೋಗ್ತಾನ್ರಿ ಗೌಡ್ರ? ಆ ಸಮುದ್ರದಲ್ಲಿ ಒಂದ ಕಡ್ಡಿಯನ್ನು ಎದ್ದ ಮೇಲೆ ತೆಗೆದು ಹಿಡಿದ್ರೆ ಹನಿಯಾಗಿ ಬೆವರಾಗಿ ಹತ್ಯದ ಹಟ್ಟ ಪರಮಾತ್ಮ ನಮಗೆ ಹೊತ್ತಾನು ಇಲ್ಲೋ ಗೊತ್ತಿಲ್ಲ. ಅಂತ ಪರಮಾತ್ಮನ ಸೇವೆಗೆ ತಾವು ಎಲ್ಲರೂ ವಿಜೃಂಭಣೆಯಿಂದ ಕೂಡಿರಿ. ಅದಕ್ಕೆ ಹೇಳ್ತಾರೆ ಒಂದು ಮಾತನ್ನ ಸೇರರು. ಮಲ್ಲು ಮೈತಾತ್ ಬಾರೋ ಪೈಪಿಗೆ ಬಿದ್ದಾಗ ಕರ್ಮವು ಹೆಚ್ಚಾತು, ಕಡೆ ಮದ್ದಲು ಆಯಿತು, ಧರ್ಮವ ಬಿಡಬೇಡಿರನ್ನ, ನಿಮ್ಮ ಧರ್ಮ ಕೇಳುವಂತ ಒತ್ತದ ಬರ್ತನ ನಿರ್ಮಲ ಇರ್ಬೇಕ್ರನ್ನ ಅಂತ ಹೇಳಿದ್ರೆ ಮಾತನಾಡು. ಇವತ್ತಿಗೆ 4-5 ದಿವಸ ಆಯ್ತು ಸತತವಾಗಿ ಕಾರ್ಯಕ್ರಮ ನಡೆದವು ಎರಡೂ ಸಂಘದ್ದು. ಏನಾಯ್ತು ನಡೆದ? ಅದಕ್ಕೆ ಸಂಘದವರಿಂದ ತಪ್ಪು ತಡಿ ದೋಷಾದಿಗಳಂತ ಆಗ್ತಾವ. ಅವು ಯಾವಪ್ಪ ಅಂತ ಕೇಳಿದ್ರೆ ಯಾವ್ರಿಗೆ? ಒಂದು ಶಬ್ದ ದೋಷ, ಒಂದು ಲಯ ದೋಷ ಮತ್ತು ತಾಳ ದೋಷ, ರಾಗ ದೋಷ. ಇಂತಿಂತ ದೋಷಾದಿಗಳಾಗುದು ಸ್ವಾಭಾವಿಕ ಬಲ್ಲವರಿಗೆ ಗೊತ್ತಾಗ್ತದೆ. ಸಭೆಯಲ್ಲಿ ವಿದ್ವಾಂಸರಿದ್ದಾರೆ, ಶಾಸ್ತ್ರ ಬಲ್ಲವರಿದ್ದಾರೆ, ಪುರಾಣ ಬಲ್ಲವರಿದ್ದಾರೆ, ಪದ ಪದ್ಯಗಳನ್ನ ರಚನೆ ಮಾಡಿ ಹಾಡುವವರು ಕೂಡ ಇದ್ದಾರೆ. ನಮ್ಮ ತಪ್ಪನ್ನ ಬದಿಗೊತ್ತಿ ಆ ಒಪ್ಪುವಂತಾದೆ ಸ್ವೀಕಾರ ಮಾಡ್ತೀರಿ ಅನ್ನುವಂತ ಮಾತನ್ನ ಹೇಳಿ ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ. ಈ ಮನುಷ್ಯ ಜನ್ಮಕ್ಕೆ ಏನ್ ಬೇಕಪ್ಪ ಅಂತ ಕೇಳಿದ್ರೆ ಏನ್ ಬೇಕ್ರಿ ಗೌಡ್ರ? ಗುರು ಬೇಕು. ಗುರುನೇ ಯಾಕೆ ಬೇಕ್ರಿ? ಗುರುನೇ ಯಾಕೆ ಬೇಕಪ್ಪ ಅಂತ ಕೇಳಿದ್ರೆ
ಈ ಮಾನವ ಜನ್ಮ ಸಫಲ ಆಗಬೇಕಾದ್ರೆ ಈ ಮಾನವ ಜನ್ಮ ಮುಕ್ತಿ ಹೋಗ್ಬೇಕಾದ್ರೆ ಹೌದೌದು ಇದಕ್ಕೆ ಗುರು ಬೇಕಾಗಿದೆ. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಏನ್ ಹೇಳ್ತಾರ? 3 ಇಟ್ಟರೆ 6ಕ್ಕೆ 6 12ಕ್ಕೆ ಎರವ ಗೊಡ್ಡ ಹೈನಕ್ಕೆ ಗುರು ತೋರಿದ ಕರುಣೆ ಇದ್ದಾಗ ಮಾತ್ರ ಅಂತ ಹೇಳ್ತಾರೆ ಮಹಾತ್ಮರು. ಹೌದಾ? ಅದಕ್ಕಾಗಿ ನಾವೇ ಹೆಚ್ಚು ಮಾತಾಡಿ ಇಲ್ಲಿ ದೈವಕ್ಕೆ ಬೇಸರಾಗುದು ಬೇಡ. ಹೌದು. ಮುಂದಿನ ಅಪೇಕ್ಷೆ ಬಹಳದ ಜನರು. ಹೌದೌದು. ನಮ್ಮ ತುಕಾರಾಮ್ ಅವರು, ನಮ್ಮ ಸಹ ಕಲಾವಿದರು ಗುರೂಜಿ ಅವರು, ಅವ್ರ ಪಾಲನ ಮಾತಾಡ್ತಾರ. ಅವ್ರ ಪಾಳ್ಯದೊಳಗೆ ಮಾತಾಡ್ತಾರೆ. ಈ ಮಾನವ ಜನ್ಮದ ಸಫಲತೆಯನ್ನ ಬಹಳಷ್ಟು ಮಾತಾಡೋರ್ದಾರ. ಅದಕ್ಕಾಗಿ ನಮ್ಮ ಮಾತಿಗೆ ವಿರಾಮಗೈದು ನಮ್ಮ ತುಕಾರಾಮ್ ಅವರು 2 ಮಾತನ್ನ ಹೇಳಿ ಆ ಗುರುನಾಮ ಸ್ಮರಣೆಯನ್ನ ಶುರು ಮಾಡ್ತಾರೆ. ಸಭಿಕರೆಲ್ಲರೂ ಶಾಂತತೆಯನ್ನು ಕಾಪಾಡಬೇಕಾಗಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಸೋಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿನ ಗುಳಿ ಶಿರುವಳದ ಹುಲಿಯಾಗಿ ಮೆರೆದು ಹೋದಂತ ಗೂಳೇಶ್ವರಪ್ಪಂಗಳ ಪಾದಕ್ಕೆ ನತಮಸ್ತಕನಾಗಿ ಸಿದ್ಧಾರೂಢರ ಪರಮ ಶಿಷ್ಯರಾದಂತ ಬೀದರ ಶಿವಕುಮಾರ ಅಪ್ಪ ಅವರಿಗೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಹೌದು, ಕೈಲಾಸದ ಬಡಿಯ ಇಗಾಯಿಗಂತರ ಗುರು ಸೇವೆಯನ್ನ ಮಾಡಿ 3 ಮುಂಗುಡಿಯಲ್ಲಿ ವಾಸ ಮಾಡಿ ಮಕಣಾಪುರದಲ್ಲಿ ಗುರುವಿನಿಟ್ಟ ಈ ಜಗತ್ಯವನ್ನ ಉದ್ಧಾರ ಮಾಡಿದಂತ ಗುಡ್ಡದ ಮುತ್ತನ ಪಾದಕ್ಕೆ ಅನೇಕ ನಮಸ್ಕಾರಗಳನ್ನು ಹೇಳಿ, ಹೌದು, ಇದೇ ಯಾವ ನಮ್ಮ ಜತ್ತ ತಾಲೂಕಿನ ಇಂದಿನ ದಿವಸ ನನ್ನ ಗುಟಿಗಿ ಗ್ರಾಮದ ಒಂದು ಪುಣ್ಯ ಭೂಮಿಯಲ್ಲಿ ಒಂದು ಲಗ್ನ ಪ್ರಪಂಚ ಪಟ್ಟದ ಕಾರ್ಯಕ್ರಮಕ್ಕೆ ಉಟಿಗಿ ಬ್ರಹ್ಮದೇವರನ್ನ ಆಗಮನ ಆಗ್ಯದ. ಆಗ ಅವನ ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಇಂದ ಏನೋ ಅವರ ಒಂದು ಕಾರ್ಯಕ್ರಮ, ನಮ್ಮ ಚಂಡೀಕಾರ ಕಾರ್ಯಕ್ರಮ, ಇಲ್ಲ ಲಗ್ನ ಕಾರ್ಯಕ್ರಮಕ್ಕ ಪರಮಾತ್ಮನ ಆಗಮನ ಆಗ್ಯದ. ಈ ಸತ್ಸಂಗದ ಕಾರ್ಯಕ್ರಮಕ್ಕ ತಾವೆಲ್ಲರೂ ಈ ಭಗವಂತನ ಸೇವೆಗೋಸ್ಕರವಾಗಿ ಕೂಡಿದ ತಮ್ಮೆಲ್ಲರ ಆತ್ಮಹೃದಯದಲ್ಲಿ ವ್ಯಾಪಿಸಿದ ಪರಮಾತ್ಮನಿಗೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ನಮಗ ನಿಮಗ ಸಂಬಂಧ ಹೆಂಗದಪ್ಪ ಅಂತ ಕೇಳಿದ್ರ ಪೂರ್ವ ಜನ್ಮದಿಂದ ಗುರುನಾಥನ ಸಂಬಂಧದ ಹೇಳ್ತಾನವ. ಹೌದು 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 ಗುರುವಿಗೆ ಶಿಷ್ಯಗ ಹೆಂಗ ಸಂಬಂಧ ಅದ ಈ ಸತ್ಯ ಸಂಘದಲ್ಲಿ ಅಂತ ಶಕ್ತಿ ಅದ. ಹೌದು ಹೌದು ನಮಗ ನಿಮಗ ಏನು ಸಂಬಂಧ ಅದ ಅಂತ ಕೇಳಿದ್ರೆ ಸತ್ಯ ಸಂಘದ ಸಂಬಂಧ ಅದ. ಹೌದು ಹೌದು ಅದಕ್ಕೆ ಯಾವ ಜಾತಿ ಕುಲ ಭೇದಗಳನ್ನ ಇಲ್ಲ. ಅಂತ ಒಂದು ಸತ್ಯ ಸಂಘದ ಸೇವೆಗಾಗಿ ಇಂದಿನ ದಿವಸ ಬಹಳ ಒಳ್ಳೆ ಆದಂತ ಕಾರ್ಯಕ್ರಮ ಹಮ್ಮಿಕೊಂಡಾರ. ಹೌದು, ಮಹಾತ್ಮರು ಹೇಳ್ತಾರ ಏನಂತ, 84 ಲಕ್ಷ ಜೀವರಾಶಿಯಲ್ಲಿ ಮನುಷ್ಯ ಜನ್ಮ ಬಹಳ ದೊಡ್ಡದು. ಇಂದಿನ ದಿವಸ ದೊಡ್ಡದ ಮನುಷ್ಯ ಜನ್ಮಕ್ಕೆ ಎಲ್ಲಾ ಶರಣರು ಒತ್ತು ಕೊಟ್ಟಾರ. ಏನಂತ ಹೇಳ್ಯಾರಿ? ಮನುಷ್ಯ ಜನ್ಮಕ್ಕೆ ದ್ವಾಡದ ಹೇಳಿ ಎಲ್ಲಾರು ಬಿರುದು ಕೊಟ್ಟಾರ. ಯಾಕೆ ಕೊಡ್ಬೇಕಾಯ್ತು? ಈ ಮನುಷ್ಯ ಜನ್ಮಕ್ಕೆ ಯಾಕೆ ಕೊಟ್ಟಾರ? ಯಾಕ್ರಿ? ಇದಕ್ಕಿಂತ ಆನೆ ದೊಡ್ಡ, ಕುದುರೆ ದೊಡ್ಡ, ಒಂಟಿ ದೊಡ್ಡ ಅದಾವ. ಹೌದು, ಇದ್ದರೂ ಕೂಡ ಎಲ್ಲಾ ಶರಣರು ಮನುಷ್ಯ ಜನ್ಮಕ್ಕೆ ಒತ್ತು ಕೊಟ್ಟೆ ಹೇಳ್ಯಾರ. ಹೌದು 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 ಅಂದ ಬಳಕ ನಾವು ತಿಳ್ಕೋಬೇಕು, ನಾವು ಹೆಂಗ ನಡಿಬೇಕು ಅನ್ನೋದು. ನಮ್ಮಲ್ಲಿ ಶಕ್ತಿ ಬೇಕು, ಮಾನವರಲ್ಲಿ ಶಕ್ತಿ ಬೇಕು, ಮಾನವನಲ್ಲಿ ಶಕ್ತಿ ಬೇಕು. ಎಲ್ಲಾರು ನಮಗೆ ಹೇಳ್ಯಾರಂದ್ರೆ ನಮ್ಮಲ್ಲಿ ಏನರೇ ಒಂದು ಅದ. ಏನದ ರೀ? ಒಂದು ಆದ ಹೇಳಿಕೆಸಿಂದ ನಮಗೆ ಹೇಳ್ತಾರ ಅನ್ನೋದು ಇದು ತಿಳ್ಕೋಬೇಕು. ಹೌದು ಹೌದು ಅದಕ್ಕ ನಾವು ನೀವು ಕೂಡಿ ಇಂದಿನ ದಿವಸ ಆ ಪರಮಾತ್ಮನ ಸೇವೆ ಮಾಡಿ, ಇದು ಮಂತ್ರ ಪಿಂಡ ಹೋಗಿ, ಇದು ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡ ಮಾಡ್ಕೋಬೇಕಾಗ್ಯದ. ಇದು ಯಾರ ಕೈಯಾಗದ ಅಂತ ಕೇಳಿದ್ರೆ ಇದು ನಿನ್ನ ಕೈಯಾಗದ. ಹೌದು, ಯಾಕಂದ್ರೆ ನಮಗ ಸಮಯ ಬಹಳ ಥೋಡೆ ಅದ. ಸಮಯ ಬಹಳ ಥೋಡೆ ಪಟ್ಟಾನ. ಥೋಡೆ ಹಂಗತ್ತೀರಿ? ಒಂದು 100 ವರ್ಷ ಅದ. ಒಂದು 100 ವರ್ಷ ಆಯುಷ್ಯ ಅದ ನಮಗ. 100 ಇಲ್ಲ. ಯಾಕೆ ಹಾನಿ ಮಾಡಿ ಹೇಳತ್ತೀಯ ನೀನು? ಇದು ತಿಳ್ಕೊಳ್ಳೋದೇ ತಪ್ಪದ. ಹಾನಿಯಾಗಿ ಮಾಡ್ತಿ. ಮತ್ತ 100 ವರ್ಷ ಇಲ್ಲ ಅಂತ ಹೇಳ್ಬೇಕಾಗ್ತದ. ಬರೋಬರಿ ಅದ. ನಿನಗೆ ಹೇಳಿದ ಬಳಕ ಗೊತ್ತಾಗ್ತದ ಗೌಡ. ಹೆಂಗ್ರಿ? ಏನು 100 ವರ್ಷ ಆಯುಷ್ಯ ಮಾನವನಿಗದ ಅದ. ಹೌದು, ತಿಳಿದು ತಿಳಿಲಾರ್ದೆ ರಾತ್ರಿ 50 ಹೋಗ್ಯಾದ. ನೀತಿಗಣ್ಣಾಗ ಯಾಕ್ರಿ? 50 ರಾತ್ರಿ ಹೋಗ್ಯಾದ. ಹೌದು. ಎಷ್ಟು ಉಳಿತು ನಿನಗೆ? 50 ಉಳಿತು. 50 ಉಳಿತು. ತಾಯಿ ಗರ್ಭದಿಂದ ಹುಟ್ಟಿ ನಿನಗೆ ತಿಳಿ ಬರ್ಬೇಕಾದ್ರೆ 12-12 ವರ್ಷ ಬೇಕಲ್ಲ. ಬೇಕಲ್ರಿ. 12 ಹೋಯ್ತು. ಅಲ್ಲಿನೂ 12 ಹೋಯ್ತು. ಎಷ್ಟು ಉಳಿತು? ಬಹಳ ಕಮ್ಮಿಗೆ ತಂದು ಹೊಟ್ಟೆ. ಮುಂದ 70 ವರ್ಷ ಆದ ಗತಿಲೆ ಬಾಯಾಗ ಹಂದ್ ಹೋಗ್ಯಾವ, ಕಣ್ಣು ಹೋಗ್ಯಾವ, ಕಿವಿ ಹೋಗ್ಯಾವ. ಅದೊಂದು 10-12 ವರ್ಷ ಹೋಯ್ತ ದಂಡಿಗೆ. ಹೌದು ಹೌದು ಹೌದು. ಅಲ್ಲಿ 12ವರೆಗೂ ಇಲ್ಲಿ ತಳದಾಗ ನಿನಗೆ ತಿಳಿ ಬರ್ಬೇಕಾದ್ರೆ 12ವರೆ. ಇಲ್ಲಿ 25 ಹೋಯ್ತು. ರಾತ್ರಿ 50 ಹೋಯ್ತು. ಎಷ್ಟು ಉಳಿತು ನಿಮಗೆ? ಪ್ಯೂರ ಇನ್ನೇನು 25 ಉಳಿತು ನೋಡಿ.
ನಿಮಗ ಆವಿಷ್ಯ ಎಟ್ಟದ ಖರೆ ಆವಿಷ್ಯ ನೀ ಮಾಡೋ ಕೆಲಸ 25 ಅದ 25ರದೊಳಗೆ ಹೆಂಡತಿ ಮಾಡ್ಕೋಬೇಕು, ರಾಜಕಾರಣ ಮಾಡ್ಕೋಬೇಕು, ಜಗತ್ತದೊಳಗೆ ಡೊಳ್ಳಿನ ಹಾಡು ಹಾಡ್ಬೇಕು, ಜಗಳ ಮಾಡ್ಬೇಕು, ಏನೇನ್ ಎಲ್ಲ ಮಾಡ್ಬೇಕು 25 ವರ್ಷದೊಳಗೆ. ಒಟ್ಟೆ ಆಯುಷ್ಯನೇ 25 ವರ್ಷ. ಎಲ್ಲಾನಿಂದ ತೆಗೆದ ಬಳಿಕ ವಿಚಾರ ಮಾಡಿ ನಿಮಗೆ 100 ಕೊಟ್ಟಂಗ ಆಗ್ಯದ. ತಿಳಿದು ತಿಳಿಲಾರ್ದೆ ರಾತ್ರಿ 50 ಹೋಗ್ಯದ. ನಮಗ ತಿಳಿ ಬರ್ಲಕ್ಕ 12 ವರ್ಷ ಹೋಗ್ಯದ. ಮುಪ್ಪಿನ ಕಾಲಕ್ಕೆ ಕಣ್ಣ ಕಿವಿ ಹೋಗಿ ಅದು 12 ವರ್ಷ ಹೋದ ಬಳಿಕ ನಮಗೆ ಎಷ್ಟು ಉಳ್ದದ್ರಿ ಅಂತ ಕೇಳಿದ್ರೆ ಬರೇ 25 ವರ್ಷ ಉಳ್ದದ. ಅದಕ್ಕೆ ಶರಣರು ಹೇಳ್ಯಾರ, ನಿನಗೆ ಅವಿಷ್ಯ ಬಹಳ ತಿಳ್ಕೊಳ್ಳೋದು ಥೋಡೆ ಅದಪ್ಪ, ಇದು ಶರೀರ ನಾಶ ಮಾಡಬೇಡ. ಹೌದು ಹೌದು ಹೌದು. ಅದಕ್ಕೆ ನಿನ್ನಂತವನಿ ಒಬ್ಬ ತುಕಾರಾಮ್ ಮಹಾರಾಜರಿಗೆ ಕೇಳದತ್ತ, ಏನತ್ರಿ? ಸಂಸಾರದಾಗ ಸುಖ ಅದು ಹೌದು, ಏನ ಪಾರಮಾರ್ಥದಲ್ಲಿ ಸುಖ ಅದತ್ತ ಕೇಳದತ್ತ ಏಕನಾಥ್ ಮಹಾರಾಜರಿಗೆ. ಹೌದು ಹೌದು ಹೌದು. ಏಕನಾಥ್ ಮಹಾರಾಜ್ ಹೇಳದತ್ತ, ಏನಂತಾರಿ? ನನಗೂ ತಿಳಿದಿಲ್ಲ, ನನಗಿಂತ ಹೆಚ್ಚಿನ ಸಂಸಾರ ಮತ್ತು ಪಾರಮಾರ್ಥ ಮಾಡ್ಯಾನ ತುಕಾರಾಮ್ ಮಹಾರಾಜ್. ಹೌದು ಹೌದು. ಅವನಿಗೆ ಒಂದ್ ಬಿಟ್ಟು ಆ ಹೆಂಡ್ರವ ಹಗಲ ರಾತ್ರಿ ಪಾಂಡುರಂಗನ ಸೇವಾದಾಗ ಅವನಿಗೆ ಹೋಗಿ ಕೇಳಂದತ್ತ. ಹೌದು ಹೌದು ಹೌದು. ಅವ ಒಂದು ತುಕಾರಾಮ್ ಮಹಾರಾಜ್ ಕೇಳದತ್ತ, ಸಂಸಾರದಾಗ ಸುಖ ಅದು ಏನು ಪಾರಮಾರ್ಥದಲ್ಲಿ ಸುಖ ಅದು? ತುಕಾರಾಮ್ ಮಹಾರಾಜ್ ಅಂದತ್ತ, ನಾನು ಒಂದ್ ಬಿಟ್ಟು ಎರಡು ಹೆಂಡತಿ ಮಾಡ್ಕೊಂಡಿದ್ದೆ, ಹಗಲ ರಾತ್ರಿ ಇಟ್ಟಲ ಇಟ್ಟಲ ತಿನ್ಕರೆ ಎಲ್ಲರಾಗ ಸುಖ ಅದು ನನಗೂ ಗೊತ್ತಾಗದು. ಕಾಶಿ ಒಳಗ ಕಬೀರ್ ದಾಸರದಾರ, ಅಲ್ಲಿ ಹೋಗಂದತ್ವ. ಕಾಶಿಗ್ ಹೋದ. ಹೌದು, ಕಾಶಿಗೆ ಹೋಗುತ್ತಾನ. ಅಲ್ಲಿ ಕಬೀರ್ ದಾಸರು ಅರಬಿ ನೇಯ್ತಿರು. ಹೌದು ಹೌದು. ಅರಬಿ ನೇಯ್ತಿರು. ಉಗಾದಿ ಟೈಮ್ ಹಗಲ ಬಾರ ಅದ. ಹೌದು. ನೀವು ಹಾದ ಅಂದತ್ರಿ. ಏನಂತಾರಿ? ಮಹಾತ್ಮರೇ, ನಿಮಗ ಪ್ರಪಂಚದಲ್ಲಿ ಸುಖ ಅದ ಏನ ಪಾರಮಾರ್ಥದಲ್ಲಿ ಸುಖ ಅದ? ಹೌದು. ಹೆಂಡತಿ ಮುಂದೆ ಕೂತಿಳತ್ತ ಬೀಬಿ, ಹಗಲ ಬಾರ ಅದ ಗಿಡದ ನೆಳಾಗ. ಹೌದು. ಯಾಕೋ ಸೂರ್ಯ ಕಾಣಿಸಲ್ಲ ಜರ ಕಂದಿಲ್ ಹಚ್ಚಿಕೊಡು ಅಂದತ್ತ. ಹಗಲಾದ ಹಗಲಾದ ನೀವು ಹಾದ ಅಂದತ್ತ, ಎರಡು ಹುಚ್ಚೆ ಕಾಣಿಸ್ತಾವ ಅಂದಿವ. ನಾ ಏನ್ ಕೇಳ್ತೀನೋ ಇವೇನ್ ಹೇಳ್ತಾವ? ನಾ ಕೇಳಲಕ್ಕ ಬಂದುದೊಂದು ಬ್ಯಾರೆ, ಇವ ಹೇಳ್ತಾನೊಂದು ಬ್ಯಾರೆ. ಹೌದು ಹೌದು ಹೌದು. ಏನ್ರಿ ಮಹಾರಾಜ, ನಾ ಏನ್ ಕೇಳ್ತೀನಿ ನೀ ಏನ್ ಹೇಳ್ತಿ? ನೀ ಯಾನ್ ಕೇಳ್ತಿ ಅದೇ ಹೇಳ್ತೀನಿ ಅಂದವ. ಹಂಗ್ರಿ ಅದು? ಇಲ್ಲ, ಹಗಲು ಬಾರದಾಗ ಚಿಮಣಿ ಹಚ್ಚಿ ಕೊಡು, ಸೂರ್ಯಾಗ ನೋಡ್ತೀನತ್ತಿ, ತಳಗ ಕಾಲು ಸುಡ್ತಾವ, ಮ್ಯಾಗ ತೆಲಿ ಸುಡ್ತಾವ. ಹೌದು. ಖರೆ ಅಕ್ಕಿ ತಂದು ಕಂದಿಲ್ ಹಚ್ಚಿ ಕೊಟ್ಟಳು. ಹೌದು ಹೌದು ಹೌದು. ಹಿಂಗ ನೋಡ್ದ, ದಾರ ಜೋಡಿಸ್ಕೇಸಿ ನೇಯ್ಲಕತ್ತ. ಅವಂದ ಇವೆರಡು ಹುಚ್ಚೆ ಅವತ್ತ ತಿಳ್ಕೊಂಡ. ಈ ವಾದ ಆತ್ಮರಿ ಯಾಕೆ ಇದು ವಿಷಯ ಹಿಂಗ ಬಿಡಿಸ್ತಾರಂದ್ರೆ ನಿಮಗ ಜ್ಞಾನ ಬರ್ಲಿ. ಹೌದು ಹೌದು ಹೌದು. ಅವಾಗ ಕಂದಿಲ್ ಹಚ್ಚಿ ಕೊಟ್ಲು, ಗಂಡಗ ಪ್ರತಿ ಅವತ್ ಉತ್ತರ ಕೊಡ್ಲಿಲ್ಲ. ಅವಾಗ ಕಬೀರದಾಸ ಅಂದ್ರತ, ಕೇಳಪ್ಪ, ಹಗಲ ಬಾರಾದೊಳಗೆ ಹೌದು ಕಂದಿಲ್ ಹಚ್ಚಿ ಕೊಡು, ನಾ ಸೂರ್ಯಾಗ ನೋಡ್ತೀನಿ ಅಂತ ಹೇಳಿ ನನ್ನ ಮಡಲಿಗೆ ಕೇಳಿದ್ರೆ ಕೇಳಲಾರ್ದು ವಿಚಾರ ಮಾಡ್ಲಾರ್ದೆ ಹಚ್ಚಿ ಕೊಟ್ಟಾಳ. ಹೌದು 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 ಹೌದು. ಹಂಗ ನೀವು ಯಾರೇ ಕೇಳಿದ್ರಿ ಅಂದ್ರೆ ಕಣ್ಣಾಗ 3 ಭಕ್ಷಿ ಮಣ್ಣು ಬಿದ್ದದೆ ಅಂತ ತಾರ ಅವ್ರು. ಅತಾರ. ಹೌದು ಹೌದಿಲ್ರಿ? ಹೌದು. ಹಗಲು ವಾರದಾಗ ಸೂರ್ಯ ಕಾಣಿಸಲ್ಲ, ಹುಚ್ಚಿ ಹತ್ತ ನಿಮ್ ಹೇಳ್ತಾರ. ಅತಾರ. ಇದರಾಗ ಸುಖ ಇಲ್ಲ ಅಂದ್ರ ಹಾ. ಸತಿ ಆಜ್ಞೆದೊಳಗ ಪತಿ ಇರಬೇಕು, ಪತಿ ಆಜ್ಞೆದೊಳಗ ಸತಿ ಇರಬೇಕು. ಸಂಸಾರದಲ್ಲಿ ಸುಖ ಅದ. ಸತಿಪತಿ ಒಂದಾದ ಭಕ್ತಿ ಹಿತವಾಗಿರ್ಪದು ಶಿವಗೆ. ಅದಕ್ಕೆ ನೀವೊಂದು ನಮೂನ ಮಾಡಿದ್ರೆ ಸಂಸಾರದಲ್ಲಿ ಕೊರಿಯದ ಸುಖ ಇಲ್ಲ. ಹೌದು ಹೌದು. ಅದಕ್ಕೆ ನಾವು ನೀವು ಕೂಡಿಕೆಸೇನೆ ಎಂತ ಪ್ರಪಂಚ ಮಾಡ್ಬೇಕಂದ್ರೆ ಆ ಶತಮಾನ ಉತ್ಸವ ಆಗಬೇಕಾದ್ರೆ ಪರಮಾತ್ಮನಲ್ಲಿದು ಪ್ರೇಮ ಕಡಿಬಾರದು. ಹೌದು ಹೌದು ಹೌದು. ಸತಿಪತಿ ಸಂಬಂಧ ಕಡಿಬಾರದು. ಹೌದು ಹೌದು. ಅಂತ ನಂಬಿಕೆ ಶ್ರದ್ಧಾ ಇಟ್ಟು ಗುರುನಾಥನಲ್ಲಿ ಸೇವಾ ಮಾಡಿದ್ರೆ ಅದು ನಿನಗೆ ವಚನ ಆಗ್ತದ ಅಂತ ಹೇಳಿ ಮಹಾತ್ಮರು ಅನೇಕ ಉದಾಹರಣೆಗಳನ್ನು ಕೊಟ್ಟು ಮಾನವ ಜನ್ಮದ ಏನ್ ತೆಗದಾರಿ, ಗಾನ ತೆಗದಾರ. ಹೌದು. ಅದಕ್ಕೆ ಹಂಗ ಊರಾಗ ಅರ್ಬಿ ಎಲ್ಲ ಗ್ವಾಳೆ ಮಾಡಿಕೆಸಿಂದ ಹಳದಾಗ ಒಗಿತಾರ. ಯಾರ ಮ್ಯಾಗ ಸಿಗ್ತದೇನ್ರಿ? ಅವ್ರು ಅರ್ಬಿ ಕೊಟ್ಟವ್ರ ಮೇಲೆ ಯಾರ ಮ್ಯಾಗೂ ಸಿಟ್ಟಿಲ್ಲ. ಅರ್ಬಿ ಒಳಗೆ ಇದ್ದಂತ ಘಾನಿನ ಮ್ಯಾಗ ಸಿಟ್ಟದ ಕಲ್ಲಿಗೆ ಬಿಡಿತಾನ. ಹೌದು ಹೌದು. ಅದಕ್ಕೆ ಗುರುನಾಥನ ಸಿಟ್ಟು ಎದರ ಮ್ಯಾಗ ಅಂತ ಕೇಳಿದ್ರೆ ನಮ್ಮ ಪಂಚಮಹಾಭೂತದ ಶರೀರದಲ್ಲಿ ಅಜ್ಞಾನನಂತದ್ದು ಕತ್ತಲೆ ಅದ. ಇದು ಯಾವಾಗ ಕಲಿಲಿ ಅನ್ನಂಥದ್ದು ಸಿಟ್ಟು ನಿಮ್ಮ ಮ್ಯಾಗಿಲ್ಲ, ನಿನ್ನ ಘಾನಿನ ಮ್ಯಾಗಿರ್ತದ ಮಹಾತ್ಮರದು. ಹೌದು ಹೌದು. ಅದಕ್ಕೆ ಇಲ್ಲಿ ಇಂದಿನ ದಿವಸ ಒಳ್ಳೆ ಅನುಭವದ 1-2 ತಾಸು ಕಾರ್ಯಕ್ರಮ ನಡೀತದೆ ಇಲ್ಲಿ. ಹೌದು. ನಮ್ಮ ಶಿರಡೋಣ ಗುರೂಜಿ ಅವರಿಗೆ ನಮಗ
ಏನಾರೇ ಒಂದು ಸುಮ್ಮ ಒಂದ್ 2 ತಾಸು ಚರ್ಚೆ ಮಾಡಿ ಅಂತ ಹೇಳತ್ತಾರ ಮಂದಿ. ಹೇಳ್ಯಾರ್ರಿ ಈಗ ಬಂದು ಯಾವಾಗ ಮಾಡೋಣಪ್ಪ? ದೇವರು ಮಾಡುದು ಕಾರ್ಯಗಳು ಬಹಳವ. ಹೌದು. ಮತ್ತೆ ಗುರುನಾಥ ಮಾಡುದು ಕಾರ್ಯ ಜಗತ್ತದೊಳಗೆ ಸಾಕಟ್ಟವ. ಅವು 2 ಕಾರ್ಯಗಳನ್ನು ಕೇಳಿ ನಮ್ಗೆ ಅನೇಕ ನಮ್ಮ ಮನಸ್ಸಿನಲ್ಲಿ ಇದ್ದಂತ ಕಿಂಚುತ್ತ ಭಾವಗಳನ್ನು ಕಿತ್ತು ಹೋಗ್ತದೆ. ಅದಕ್ಕೆ ನಾವು ನೀವೆಲ್ಲ ಕೂಡಿ ಏನ್ ಮಾಡ್ಬೇಕಾಗ್ಯದ? ಈಗ ಏನ್ ಮಾಡುದರಿ? ಆ ಗುರು ಸೇವೆಯನ್ನು ಮೊದಲಿಗೆ ನಾವು ಗುರುವಿಗೆ ಕರಿಬೇಕಾಗ್ಯದ. ಯಾಕೆ ಕರಿಬೇಕು? ಅದಕ್ಕೆ ನಮ್ಮ ಸಿರಿನಾಡು ಗುರುಜಿಯವರಿಗೆ ಪಾಳಿ
ಈ ಕಡೆ ನೋಡ್ರಿ. ಈ ಕಡೆ ನೋಡ್ರಿ. ಈ ಕಡೆ ನೋಡ್ರಿ. ನೋಡಿ ಚಲೋ ಹೊಡಿಯಪ್ಪ. ಹೊಸ ಜೋಡಿಗಳು ಏನ್ರಿಪ್ಪ ಇವತ್ತ ನಮ್ಮನ್ನಿಲ್ಲಿ ಕರೆಸಿದ್ದು ಇಷ್ಟೇ. ನಮ್ಮ ಆತ್ಮೀಯರಾದಂತ ದುಂಡಪ್ಪ ಚೋಂಡ್ಕೆಯವರ ಒಂದು ಗೃಹಸ್ಥಾಶ್ರಮದ ವ್ಯವಸ್ಥೆ. ಹೌದು ಹೌದು. ಅವರು ಗೃಹಸ್ಥಾಶ್ರಮಕ್ಕೆ ಕಾಲಿಡುವಾಗ ಅವರಿಗೆ ಅಭಿನಂದನೆಗಳನ್ನು ಹೇಳಿ ಲಮಾಣಿಹಟ್ಟಿ ಕಲಾವಂತರು ಮತ್ತ ಅವ್ರ ಕಡೆ ಚಾಲು ಆಯ್ತ್ರಿ. ಇಲ್ಲ ಅವ್ರು ಮಾತು ಹೇಳ್ಯಾರ. ಮತ್ ಮಾತು ಹೇಳ್ಬೇಕಲ್ಲ ಗಪ್ ಕುಂಡ್ರದ್ರಿ. ಮೊದಲನೇ ಮಾತೇನ್ ಹೇಳಿದ್ರ ಅವರು? ಏನ್ ಹೇಳ್ಯಾರಪ್ಪ? ಒಂದು ವಚನ ಹೇಳಿದ್ರವರು. ಕೆಲವು ಕಾಲ ಹಂಸದ ಸಂಘವಿದ್ದರೇನು ಬಕಪಕ್ಷಿ ಶುಚಿಯಾಗಬಲ್ಲದೆ, ಕಲ್ಪತರುವಿನ ಸಂಘ ಕೊರಡು ಮಾಡಿದರೆ ಚಿಗಿತು ಫಲಿಸಬಹುದೇ. ಹೌದಾ? ಗಂಗೆಯ ಗರ್ಭದಲ್ಲೂ ಪಾಷಾಣವಿದ್ದರೆ ನೆನೆದು ಮೃದುವಾಗಬಲ್ಲದೆ. ಕಾಶಿಯಲ್ಲಿ ನಾಯಿ ಇದ್ದರೆ ಅದರ ಹಾಲು ಪಂಚಾಮೃತಕ್ಕೆ ಸಲ್ಲುವುದೇ. ತೀರ್ಥದಲ್ಲಿ ಕತ್ತೆ ಇದ್ದರೆ ಕಾರುಣ್ಯಕನಾಗಬಲ್ಲದೆ. ನಿಮ್ಮ ಅನುಭಾವಿಗಳ ಸಂಘ ದುರ್ಜನರೆಂತು ಮಾಡಬಲ್ಲರು, ಎಂತು ಮಾಡಬಲ್ಲರು, ಎಂತು ಮಾಡಬಲ್ಲರು ಬಲ್ಲರು. ಇಷ್ಟು ವಚನ ಇದರಾಗ ಕಸ್ಕೊಂಡು ತಿಂದು ಅರ್ಧ ನುಂಗಿ ಅರ್ಧ ಚೆಲ್ಲಿ ಆ ಕಡೆ ಹಾಳು ಹರಿ ಮಾಡಿ ಅವು ಬಸವಣ್ಣನ ವಚನ ಬಾಯಾಗಿ ಸಿಕ್ಕ ದಿಕ್ಕ ದಿವಾಳಿಗಾಗ್ಬಿಟ್ಟವು. ವಚನ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಸುಮ್ಮನೆ ಮಾಡುವ ಅವಶ್ಯಕತೆ ಇರಂಗಿಲ್ಲ. ನೀತಿ ಕಟ್ಟ ಅಥವಾ ವಚನ ಹೇಳಿದ್ರೆ ನಿಮಗೆ ಜಾಣ ಅಂತಾರಂತೂ ಇಲ್ಲ. ಹಚ್ಚಾರ ನೋಡ್ರಲ್ಲ ಕಂಬಿಗೆ. ಅದಕ್ಕೆ ಅವ ಅಲ್ಲ, ಅವನಿಗೆ ಅದು ಅವ ಅವಲೋಕನ ಮಾಡ್ಕೋಬೇಕು. ಗೌಡಿಗೆ ಬೈಬೇಕು ನೀನು. ಇದೆಲ್ಲ ಅರ್ಧ ಮರ್ಧ ವಚನ ಹೇಳ್ಬೇಡ. ಮೊದಲೇ ಅವ ಮಾಸ್ತರ್ ಸುಮಾರದಾನ, ಮುನ್ನೆಚ್ಚರಿಕೆ ಕೊಡ್ಬೇಕು ನೀನು. ಇಲ್ಲ ಅದು ಬಿಟ್ಟು ಮತ್ತೊಂದು ಮಾತು ಹೇಳಿದ್ರು. ಯಾವ್ದಪ್ಪ ಮತ್ತೊಂದು ಮಾತ? ಆತ್ಮ ಶುದ್ಧಿ ಇಲ್ಲದೆ ವೇದವನ್ನು ಓದಿದರೆ ಏನು ಫಲ? ಹೌದು ಹೌದಲ್ಲ? ಹೌದು. ಏನೋ ಹೊಳೆಯೊಳಗ ವೇದವನ್ನು ಓದಿದರೆ ಏನು ಫಲ, ಶಾಸ್ತ್ರವನ್ನು ಓದಿದರೆ ಏನು ಫಲ ಅಂತ ಹೇಳಿದಲ್ಲ ಅವರಿಗೆ. ನನಗೆ ನಾನು ಮೊನ್ನೆನೂ ಕೇಳಿನಿ, ಇವತ್ತು ನಾ ಹೇಳ್ತೀನಿ. ಆತ್ಮ ಅದು ಯಾವಾಗಲೂ ಶುದ್ಧನೇ ಅದ. ಅಲ್ಲಿ ಆತ್ಮದ ಬಳಿ ಅಲ್ಲಿ ಏನು ಹೊಲಸಾಗ್ತದ, ಅಲ್ಲೇನು ಇನ್ನ ಬುದ್ಧಿ ಶುದ್ಧ ಇಲ್ಲ, ಬುದ್ಧಿ ಹೊಲಸಾಗಬಹುದು. ಹೌದು. ಆತ್ಮಕ್ಕೆ ಜನನ ಮರಣ ರಹಿತವಾದದ್ದು. ಆತ್ಮ ಯಾವುದೇ ಪರದೆಯೊಳಗೆ ಸಿಲುಕಿಲ್ಲ, ಅದು ಸರಿಕಿಲ್ಲ. ಅದಕ್ಕೆ ಹೆಂಗ ಹೊಲಸತ್ತು, ಅದು ಹೆಂಗ ಹೊಲಸಾಯ್ತು? ಯಾರಕ್ಕಂದ್ರಪ್ಪ ಅನ್ನುವಂತ ಮಾತನ್ನು ಬಳಕೆ ಮಾಡಬೇಕಾದ್ರೆ ಅದನ್ನ ಸಮರ್ಥನೆ ಮಾಡ್ರಿ. ಹೌದು. ಅದಕ್ಕೆ ಮಹಾತ್ಮರು ಹೇಳ್ತಿರ್ತಾರ, ಏನ್ರಿಪ್ಪ? ಅಜಕೋಟಿ ವರುಷದವರೆಲ್ಲ ಹಿರಿಯರೇ, ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲ ಹಿರಿಯರೇ, ನಡುಬಾಗಿ ತಲೆ ನಡಗಿ ನೆರೆ ತೆರೆ ನೆಚ್ಚಿ ಮತೆಗೆಟ್ಟು ಒಂದ ನಾಡ ಹೋಗಿ 9 ನಾಡುವ ಅಜ್ಞಾನಿಗಳೆಲ್ಲ ಹಿರಿಯರೇ. ಅನವರಿದು ಕನವ ಬೆಳೆಸಿ ಹಿರಿದು ಕಿರಿದಂಬ ಭೇದವ ಮರಿದು ಕೂಡಲ ಚೆನ್ನ ಸಂಗಯ್ಯನಲ್ಲಿ ನಮ್ಮ ಅಕ್ಕ ಮಾಲಿಯನಿಗೆ ಹಿರಿತನ ಒಪ್ಪುವುದು ತಿಳ್ತನ. 2 ವಿಚಾರಗಳನ್ನು ಇಟ್ಟುಕೊಂಡು ತಮ್ಮ ತಮಗೆ ಗುರು ಬುದ್ಧಿ ಕೊಟ್ಟು ಸಮರ್ಥನೆ ಮಾಡ್ಕೊತು ಹೋಗುವಂತ ಸ್ವಲ್ಪ ಸಮಯದೊಳಗ ಎಲ್ಲಾನು ಮುಗಿಸುವುದು. ಟೈಮ್ ತೊಡದ್ರಿ ಕೆಲಸ ಬೇಕಲ್ಲ. ಸಾವು ತಡವಿಲ್ಲ, ನರಕ ದೂರವಿಲ್ಲ, ದೇಹದ ಇಚ್ಛೆಗೆ ನಂಬಿ ಕೆಡಬೇಡ. ಗುರುಪಾದವನ್ನೇ ನಂಬು, ಗುರುಪಾದವನ್ನೇ ನಂಬು. ನಂಬಿದವರಿಗೆ ಬೇಟಿತು ಕೊಡುವನು ನಮ್ಮ ಕೂಡಲ ಸಂಗಮ ದೇವ. ಜಗತ್ತಿನೊಳಗೆ ಗುರುವಿನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಜಗತ್ತಿನೊಳಗ ಗುರುವಿನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಇಲ್ಲಪ್ಪ. ಗುರು ನಿನ್ನನ್ನ ಮುಕ್ತ ಮಾಡಿ ಬಿಡಲಿಕ್ಕೆ ಸಮರ್ಥದನ, ದೇವರು ನಿನ್ನನ್ನು ಮುಕ್ತ ಮಾಡುದಿಲ್ಲ. ಆ ಕಡೆ ಹೊಂಟದ್ ಬಿಡ್ರಿ. ದೇವರ ನಿನ್ನನ್ನು ಮುಕ್ತ ಮಾಡುದಿಲ್ಲ. ಗುರು ನಿನ್ನನ್ನ ಕಣ್ಣ ಮುಚ್ಚಿ ಕಣ್ಣು ತೆರೆದ್ರಾಗ ಮನಸ್ಸು ಮಾಡಿದ ನಿನ್ನನ್ನು ಮುಕ್ತ ಮಾಡಿಬಿಡ್ತಾನ. ಹೌದಾ? ಅದಕ್ಕೆ
ಜಗತ್ತಿನೊಳಗೆ ಗುರುನೇ ದೊಡ್ಡವದನ, ಗುರುವಿನ ಬಿಟ್ಟು ಯಾವುದೂ ಇಲ್ಲ ಅನ್ನುವಂತ ಮಾತನ್ನ ನಮ್ಮ ವಾದಾದಿವತ್ತು. ಹಾಗಲ್ಲೇ ಸಿಗದಲ್ಲ ಸುಲಭ ನಿಜ ಜ್ಞಾನ, ಸುಳ್ಳೆ ಹಲವು ಸಾಯಲು ಬೇಡ, ಇದುವೇ ಜ್ಞಾನ. ಹೌದಾ? ನಿನಗೆ ನಿಜವಾದಂತ ನೀನು ಅಂತ ಹೇಳಿಕೊಡಬಹುದೇ ಗುರು. ಅದಾದ ದೇವರ ಆದ್ರೆ ಗುರುತು ಬೇಕಲ್ಲ, ಕೂರಬೇಕಲ್ಲ, ಅದನ್ನು ತಿಳಿಸಿಕೊಡವನೇ ಗುರು ಅನ್ನುವಂತ ಮಾತನ್ನು ಹೇಳಿ ಬಹಳ. ಯಾಕಂದ್ರೆ ಈ ರೊಕ್ಕದೊಳಗೆ ಟೈಮ್ ಬಹಳ ಹೋಯ್ತು. ಹೌದ್ರಿಪ್ಪ, ರೊಕ್ಕ ಹಾಕುದ್ರಾಗ ಟೈಮ್ ಬಹಳ ಹೋಯ್ತು. ರೊಕ್ಕ ಬಹಳ ಕೊಟ್ರಿಪ್ಪ. ಅದಕ್ಕ ಈ ವಿಷಯ ಇಟ್ಟು ನಾನು ಮಾತಾಡಿ ಇನ್ನು ಮುಂದಿನ ಕೆಲಸ ದೇವರದವರಿಗೆ ಪಾಳಿ ಕೊಟ್ಟದ. ಆ ದೇವರು ಏನೇನು ಮಾಡ್ತಾನ, ಏನೇನು ಮಾಡಿಬಿಟ್ಟಾನ ಈ ಜಗತ್ತಿನೊಳಗೆ ಅನ್ನೋದನ್ನ ಅವ್ರು ಹೇಳ್ತಾನ. ಗುರುವಿನಿಂದ ಏನಾಗ್ಯದ ಅನ್ನುವಂತ ಕೆಲಸ ನಾನು ಹೇಳ್ತೀನಿ. ಒಂದ ಮಾತ ಏನ್ರಪ್ಪ? ಗುರು ಹೆಂಗದನಂದ್ರ ಹೆಂಗ್ರಿಪ್ಪ? ಹಂಗದಾನ ವಿಶ್ವಾಮಿತ್ರ ವಶಿಷ್ಠ ಇಬ್ಬರಲ್ಲಿ ನಾ ಹೆಚ್ಚ ಅನ್ನುವಂತ ಒಂದು ವ್ಯವಸ್ಥೆ ಬಂತು. ಹೌದು. ವ್ಯವಸ್ಥೆ ಬಂದಾಗ ವಿಶ್ವಾಮಿತ್ರ ವಶಿಷ್ಠನ 100 ಮಕ್ಕಳನ್ನ ಕೊಂದು ಬಿಟ್ಟ. 100 ಮಕ್ಕಳನ್ನ ಕೊಂದ. ವಶಿಷ್ಠ ಕರೆದ ಹೆಂಡತಿ ಹೇಳ್ತಾನ, ನೋಡು ಅವ ತಪಸ್ಸಿಗೆ ಕೂತಾನ, ಅವನಿಗೆ ಏನು ತಿನ್ನುದಿಲ್ಲ ಕತ್ತನ, ಆದ್ರೆ ಅವನಿಗೆ ನೀವು ಊಟಕ್ಕೆ ಕೊಡು ಅಂತ ಹೇಳುದು. ಅವಾಗ ಆ ತಾಯಿ ಹೇಳ್ತಾಳ, ನಮ್ಮ 100 ಮಕ್ಕಳ ಕೊಂದಾನವ, ಅವನಿಗೆ ಹೆಂಗ ಕೊಡುವಂತೆ ಅಂದ ಬಳಕ ನಿನ್ನಲ್ಲಿ ಆ ಒಂದು ನಂದು ಅನ್ನುವಂತ ಮಮಕಾರ ಹಿಡ್ಕೊಂಡ್ರೆ ಜಗತ್ತಿನೊಳಗೆ ಏನು ಸಾಧನೆ ಮಾಡಕ್ ಆಗುದಿಲ್ಲ ಕೊಡು ಅಂತ ಹೇಳ್ದ. ಇದು ವೈರಿ ಇದ್ದರೂ ಸಹಿತ ಅವರನ್ನ ಕೈ ಎತ್ತಿ ಬೆಳೆಸುವಂತ ಕೆಲಸ ಗುರು ಮಾಡ್ತಾನವನ ದೇವರು ಮಾಡುದಲ್ಲ ಅನ್ನುವಂತ ಮಾತನ್ನು ಹೇಳಿ, ನಿಮ್ಮ ದೇವರುಗಳ ವಿಚಾರ ಎಲ್ಲೆಲ್ಲಿ ಹೋಗಿ ಏನೇನು ಮಾಡ್ಯಾವ, ಏನೇನು ಮಾಡಿ ಹೆಂಗ ಆಗಿ ಹೋಗ್ಯಾವ ಅನ್ನೋದನ್ನ ಮುಂದಿನ ಸಂಧಿಗೆ ನೀವು ಮಾತಾಡಿದ ಮೇಲೆ ಅದಕ್ಕೆ ಮಾತಾಡೋಣ ಅನ್ನುವಂತ ಮಾತನ್ನು ಹೇಳಿ ಶಾಂತವಾಗಿ ಕುಳಿತಂತ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಿ 4 ನುಡಿ ಖ್ಯಾಲಿ ಹಾಡಿ ಅವರಿಗೆ ಪಾಳಿ ಕೊಡ್ತೇವೆ. मैं रंग शरबतों का, तू मीठे घाट का पानी। मैं रंग शरबतों का, तू मीठे घाट का पानी। मुझे खुद में घोल दे तो मेरे यार बात बन जानी। रंग शरबतों का, तू मीठे घाट का पानी। मैं रंग शरबतों का, तू मीठे घाट का पानी। मुझे खुद में घोल दे तो मेरे यार बात बन जानी। रंग शरबतों का, तू मीठे घाट का पानी। मैं रंग शरबतों का, तू मीठे घाट का पानी। ಮಗನಿಗೆ ಅರಿಶಿನ ಹಚ್ಚೋಣ ಮದುಮಗಳಿಗೆ ಮುತ್ತೈದೆರೆಲ್ಲ ಬನ್ನಿ ಸೋಬಾನ ಹಾಡ ಬನ್ನಿ ಮುತ್ತೈದೆರೆಲ್ಲ ಬನ್ನಿ ಸೋಬಾನ ಹಾಡ ಬನ್ನಿ ಬೀಗರು ಬೀಗರು ಅರಿಶಿನ ಹಚ್ಚಿ ಸಂತಸ ಪಡೆಯೋಣ ಅರಿಶಿನ ಹಚ್ಚೋಣ ಮದುಮಗನಿಗೆ ಅರಿಶಿನ ಹಚ್ಚೋಣ
ಕಾವೇರಿ ತೀರದಲ್ಲಿ ಬರೆದೆನು ನಿನ್ನ ಹೆಸರ ಮರಳೆಲ್ಲ ಹೊನ್ನಾಯ್ತು ಯಾವ ಮಾಯೇ ಬಿದಿರಿನ ಕಾಡಿನಲ್ಲಿ ಕೂಗಿದೆ ನಿನ್ ಹೆಸರ ಬಿದಿರೆಲ್ಲ ಕೊಳಲಾಯ್ತು ಯಾವ ಎಂತ ಸಂಭ್ರಮ ಮನೆ ತುಂಬಾ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ ಎಂತ ಸಂಗಮ ಶುಭ ಲಗ್ನದಲ್ಲಿ ಗಂಡು ಹೆಣ್ಣು ಜೋಡಿಯಾದಾಗ ಶಾಸ್ತ್ರೋಕ್ತ ಕಲ್ಯಾಣ ಏನ್ ಚಂದ ಕೇಳಣ್ಣ ಭೂಮಿಗೆ ಸ್ವರ್ಗಾನ ತಂದಂತೆ ನೋಡಣ್ಣ ಮನ ಬಂದ ಹಾಗೆ ಮಾಡಲು ಮದುವೆ ವ್ಯಾಪಾರ ಅಲ್ಲಣ್ಣ ಎಂತ ಸಂಭ್ರಮ ಮನೆ ತುಂಬಾ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ ಜರಕಾರಿ ಸೀರೆಯ ಹೆಂಗಸರು ಹರಟೆಯ ಹೊಡೆಯುವ ಗಂಡಸರು ಸುಮ್ನೆ ನಾಚುವ ಪೊರಿಯರು ಕದ್ಮುಚ್ಚಿ ತಂಟೆ ಮಾಡೋ ಪೋರರು ಇವರೆಲ್ಲ ಸೇರಿ ಗಂಧರ್ವ ಲೋಕದ ಸೃಷ್ಟಿ ಆಯಿತಲ್ಲಿ ಚಿಂತೆನ ಮರೆತು ಒಂದಾಗಿ ಬೆರೆತು ಬಾಳೆಂತ ಚಂದವಲ್ಲಿ ಮದುಮಗಳ ಬಂಧು ಎಂದು ಬೀಗುವರು ಮಧುಮಗನ ಕಡೆ ಎಂದು ಶುರು ಜೋರು ಜೋರು ಎಂತ ಸಂಭ್ರಮ ಮನೆ ತುಂಬಾ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ ತವರ ಮನೆಗ ಬೀಗರ ಮನೆ ಅಣ್ಣ ತಂಗಿ ಬೀಗ ಬಿಗುತ್ತಿ ಬೀಗರ ಮನೆಗ ತವರ ಮನೆ ಗೆಳತಿಯರೇ ಬೀಗ ಬಿಗುತ್ತಿ ಅತ್ತಲ ಬಂದು ಇತ್ತಲವಾಗಿ ಇತ್ತಲ ಬಂದು ಅತ್ತಲವಾಗಿ ಅತ್ತಲ ಇತ್ತಲ ಆಕಳಿನಂಗಳ ಗೋಕುಲವಮ್ಮ
ನಾಜೂಕು ನಿನಗೆಂದೇ ಬಾಳುವೆ ಹಠ ಮಾಡಿ ನಾನು ಸದಾ करण्यासाठी स्टेजवर यावं अशी विनंती. ನಮ್ಮ ಗುಂಡಪ್ಪರ ಮದುವೆ ಸಮಾರಂಭಕ್ಕೆ ಆಗಮಿಸಿದ ಜನಪ್ರಿಯ ಸಾವಂತ್ ಅವರು MLA ಆಗಮಿಸಿದ್ದಾರೆ. ಅವರಿಗೆ ವಿಕ್ರಮ್ ದಾದಾ ಸಾವಂತ್ ಅವರು ಕೊಟ್ಟು ಜನಪ್ರಿಯವಾಗಿ ಕೆಲಸ ಮಾಡುತ್ತಿರುವ ಹಾಗೂ ಮುಖ್ಯ ಸಂಭಾಷಣೆಗಾರರಾಗಿರ್ತಕ್ಕಂಥ ಶ್ರೀಯುತ ಹೊರಪ್ಪ ಪೂಜಾರಿ ಅವರಿಗೆ ಕೂಡ ಗೌರವ ಅರ್ಪಣೆ ಮಾಡ್ತಾ ಇದ್ದಾರೆ. कलमे शर्टाळा परिसराला या सभा मंडपात सगळेच पै पाहुणे अपतेष्ट या ठिकाणी उपस्थित आहेत. या त्यांचा संसार हा सुख समृद्धीचा जावो अशा पद्धतीचे या निमित्तानं शुभेच्छा देतो. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ ಎಂದು ಹೀಗೆ ಆಗಿಲ್ಲ ಏನು ಇದರ ಸೂಚನೆ ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ ಇಬ್ಬರಲ್ಲ ಒಬ್ಬರೀಗ ನಾನೆನ್ನು ನೆನಗರ್ಪಣೆ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟ ವರವು ನೀನು ಬದುಕು ಪೂರ್ತಿ ದಿನ ಇರು ಜೊತೆಗೆ ಹೆಸರು ಬರೆದ ಹಾಳೆಯಾಗಲಿ ನೀನೇ ಆಗಲಿ ಹರಕೆ ಮಾಡಿ ಕೇಳುವೆ ಉಸಿರು ಜೊತೆಗೆ ಹೋಗಲಿ ಜೊತೆಗಿರೋ ಪ್ರತಿದಿನ ಮಗುವಿನ ಮನಸ್ಸಿನ ನಗು ನಗುತ್ತಿರೋ ಹೊಸ ಕನಸಿನ ವರ ತಂದವನೇ ಏನು ಬೇಕು ಕೇಳು ನೀನು ತಂದು ನಾನು ಕೊಡ್ತೀನಿ ನಿಂಗೆಂದಿಗೂ ರಾಜ ರಾಣಿ ನಾನು ನೀನು ಯಾರ್ದು ದೃಷ್ಟಿ ತಾಕಲ್ಲ ನಮ್ಗೆಂದಿಗೂ ಆಣೆ ಮಾಡಿ ಹೇಳುತ್ತೀನಿ ನಿನ್ನ ಬಿಟ್ಟು ಹೋಗಲ್ಲ ಎಂದೆಂದಿಗೂ ಸಾಯೋವರೆಗೂ ಹಿಂಗೆ ನಾನು ನಿನ್ನ ಜೋಡಿ ಇರ್ತೀನಿ ಎಂದೆಂದಿಗೂ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟ ವರವು ನೀನು ಬದುಕು ಪೂರ್ತಿ ದಿನ ಇರು ಜೊತೆಗೆ ಬೆಳಗಿನ ಸೂರ್ಯನ ತೋರಣ ದಿನವಿಡೀ ಒಲವಿನ ಹೊರತೇರಿನ ಹೊಸದೇ ಪಡ ನನಗಿದು ಇನಿಯನ ತೋಳಲಿ ಮೊದಲನೇ ಅನುಭವ ಅನುರಾಗದ ಹೊಸ ಊರಲಿ ತಂಗಳಿಯು ನಮ್ಮ ಜೊತೆಗೆ ತಾರೆಯು ತೋರಲಿ ಹಕ್ಕಿಗಳು ಸಿಕ್ಕಿ ನಮಗೆ ಶುಭವನ್ನು ಕೋರಲಿ ನೀನೇನೆ ನಂಗೆಲ್ಲ ಬೇರೇನು ಬೇಕಿಲ್ಲ ದಿನ ಕಳೆಯಲಿ ನಿನ್ನ ಜೊತೆಯಲ್ಲಿ ಹೊಸ ಜೋಗುಳ ಹಿತವಾಗಿದೆ ಎದೆಯೂರೊಳಗೆ ನೀನೆ ನೀನೆ
ಎಲ್ಲ ನೀನೇ ಬೇರೆನು ಬೇಡ ಕಣೆ 7 ಜನ್ಮ ನೀನೇ ನನ್ಗೆ ಬೇಕು ಅಂತ ದೇವರನ್ನ ಕೇಳ್ತೀನಿ ಕಣೆ ಬೇರೆ ದೇವ್ರು ಕಾಯುತ್ತಾರೆ ನನ್ನ ನಿನ್ನ ಹರ್ಗೆನ ಕಟ್ಟಿನ್ ಕಣೆ ನಿನ್ನ ಖುಷಿ ನೋಡೋದಿಕ್ಕೆ ಪೂರ್ತಿ ನಾನು ನಿದ್ದೆನ ಬಿಟ್ಟಿನ್ ಕಣೆ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟ ವರವು ನೀನು ಬದುಕು ಪೂರ್ತಿ ದಿನ ಇರು ಜೊತೆಗೆ माङ्गल्यं तन्तुनानेन मम जीवन हेतुना कण्ठे बध्नामि शुभगे त्वं जीव शरदां शतम् माङ्गल्यं तन्तुनानेन मम जीवन हेतुना कण्ठे बध्नामि शुभगे त्वं जीव शरदां शतम् ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ ಬನ್ನಿ ಕುಣಿಯೋಣ ಎಲ್ಲ ಸೇರಿ ನಲಿಯೋಣ ಶುಭ ಕೋರಿ ಉಲ್ಲಾಸದಲ್ಲಿ ದಿನ ಮನಸ್ಸಿನ ರಂಗು ಮೂಡಿದೆ ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ ಬನ್ನಿ ಕುಣಿಯೋಣ ಎಲ್ಲ ಸೇರಿ ನಲಿಯೋಣ ಶುಭ ಕೋರಿ ಉಲ್ಲಾಸದಲ್ಲಿ ಈ ದಿನ ಬಾಳ ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆಗೂಡಿ ಎಲ್ಲೆಲ್ಲೂ ತಳಿರು ತೋರಣ ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ ಆಟದ यो युप्रलम्ब विपरीतमपि प्रभूतान् वादान् नश्य कृतवान् भूतत्वादं सर्वेश्वर्य हरिवधान् लक्ष्मी नारायणाभ्यां सावधान् लक्ष्मीरस्य परिग्रह कमलभूषो नुर्गरुत्मादता पौतश्चन्द्र विभीषणा सुरगुरु शेषशय्यासना ब्रह्माण्डं वरमन्दिरं सुरगणा यस्य प्रभो सेवकः सत्रैलोक्य कुटुंब पालन परः सूर्या सदा मंगलम सुमूर्ते सावधान लक्ष्मी नारायणाभ्यां सावधान
ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕಾವೇರಿ ಇತ್ಯಾದಯೋ ನದ್ಯ ಶ್ರೀಹರಿ ಪಾದ ಪಂಕಜ ಭವ ಕುರ್ಯಾ ಸದಾ ಮಂಗಲಂ ಸುಮೂರ್ತೆ ಸಾವಧಾನ್ ಲಕ್ಷ್ಮೀರಸ್ಯ ಪರಿಗ್ರಹ ಕಮಲಭೂಸೂನುರ್ಗರುತ್ಮಾಂಧತಾ ಪೌತಶ್ಚಂದ್ರ ವಿಭೀಷಣ ಸುರಗುರು ಶೇಷಶಯ್ಯಾಸನ ಬ್ರಹ್ಮ ಭವ ಕುರ್ಯಾ ಸದಾ ಮಂಗಲಂ ಸುಮೂರ್ತೆ ಸಾವಧಾನ್ ಲಕ್ಷ್ಮೀನಾರಾಯಣ. ಶುಭಾಶಯ ಶುಭಾಶಯ ಮದುಮಗನಿಗೂ ಮದುಮಗಳಿಗೂ ಶುಭಾಶಯ ಹೊಸ ಹರೆಯದ ಹೊಸ ಜೋಡಿಗೆ ಶುಭಾಶಯ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ಮನೆ ತುಂಬುವಂತ ನಗೆ ಚೆಲ್ಲುವಂತ ಮುದ್ದಾದ ಮಗುವು ಬರಲಿ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ. ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ. ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ. 101 ವರುಷ ಚೆಲ್ಲಿರಲಿ ಹರುಷ ಬೆಳಗಿರಲಿ ಒಲವ ಹಣತೆ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ. ಸಿರಿತನದ ಸಿಹಿಯು ಬಡತನದ ಕಹಿಯು ನಿಮಗೆಂದು ಒಂದೇ ಇರಲಿ. ಸಿರಿತನದ ಸಿಹಿಯು ಬಡತನದ ಕಹಿಯು ನಿಮಗೆಂದು ಒಂದೇ ಇರಲಿ. ಸಮನಾದ ಪ್ರೀತಿ ತೋರುವುದೇ ರೀತಿ ಬಿರುಗಾಳಿ ಏನೇ ಬರಲಿ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನ್ಮದಲು ತೀರದ ಸಂಬಂಧ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನ್ಮದಲು ತೀರದ ಸಂಬಂಧ.
तू मेरा कोई ना होके भी कुछ लागे, तू मेरा कोई ना होके भी कुछ लागे। किया रे जो भी तूने कैसे किया रे, जिया को मेरे बांध ऐसे लिया रे। समझ के भी ना समझ मैं सकूं सवेरों का मेरे तू सूरज लागे, तू मेरा कोई ना होके भी कुछ लागे। अपना बना ले पिया, अपना बना ले पिया, अपना बना ले मुझे, अपना बना ले पिया, अपना बना ले पिया, अपना बना ले पिया। दिल के नगर में शहर तू बसा ले पिया। छूने से तेरे हाँ तेरे हाँ तेरे फिक्रों को रंग लगे। तेरी दिशा में क्यों चलने से मेरे पैरों को पंख लगे। रहा ना मेरे काम का जग सारा, हो बस तेरे नाम से ही गुजारा। उलझ के यूं ना सुलझ न सकूं, जुबानियाँ तेरी झूठी भी सच लागे। तू मेरा कोई ना होके भी कुछ लागे। अपना बना ले पिया, अपना बना ले मुझे, अपना बना ले पिया। ನಾನು ನೀನು ಇಬ್ಬರೇ ಊರಲ್ಲಿ, ಪ್ರೀತಿ ಎಂಬ ಮುತ್ತಿನ ತೇರಲ್ಲಿ ನಿನ್ನಯ ಎದುರಿಗೆ ಸುಮ್ಮನೆ ಕೂರುವೆ. ಹೃದಯದ ಮನವಿಗೆ ಸೋಲಲು ಹೇಳುವೆ. ಇದೇ ಪ್ರೀತಿ ಇದೇ ರೀತಿ ಇರಲಿ ಎಂದಿಗೂ. ಜೀವನೇನೆ ಜೀವನೇನೆ ಜೀವವೇ ಹೋಗಿ ಬಂದರು. ಜೀವನೀನೇ ಜೀವನೀನೇ ಈ ಉಸಿರು ನಿಂತೆ ಹೋದರು. ನಾನು ನೀನು ಇಬ್ಬರೇ ಊರಲ್ಲಿ, ಪ್ರೀತಿ ಎಂಬ ಮುತ್ತಿನ ತೇರಲ್ಲಿ ಸ್ವೀಕರಿಸೋ ಹೃದಯದ ಪರವಾಗಿ. ಎಲ್ಲ ಜನುಮ ಇಲ್ಲಿ ಸಿಗಲಿ, ನಿನ್ನೆ ವರ ನೀಡಲಿ. ಇಬ್ಬರ ಒಲವು ಕಣ್ಣಲ್ಲಿ ಕರಗದೆ ಹಾಗೆ ಉಳಿಯಲಿ. ನನಗೇನಾದರೂ ಆಗಿದ್ದರೆ ನೀ ಸಿಕ್ಕ ವೇಳೆ ತಾನೇ ಇಡೀ ಆಕಾಶವೇ ಹಾರೈಸಲಿ ನನ್ನೆಲ್ಲ ಪ್ರೀತಿ ನೀನೆ. ಜೀವನೀನೇ ಜೀವನೀನೇ ಜೀವವೇ ಹೋಗಿ ಬಂದರು. ಜೀವನೀನೇ ಜೀವನೀನೇ ಈ ಉಸಿರು ನಿಂತೆ ಹೋದರು.
अखियां मेरी पूछ रही हैं दिल को, मेरे चैन नहीं है किथे लड़ाइयां वे, तो अखियां किथे लड़ाइयां वे। कैसे तुझको मैं बताऊं राहें तेरी तकती जाऊं, नींदा चुराइयां वे, तो मेरी नींदा चुराइयां वे। धड़कन ये कहती है दिल तेरे बिन धड़के ना, एक तू ही यार मेरा, मुझको क्या दुनिया से लेना। धड़कन ये कहती है दिल तेरे बिन धड़के ना, एक तू ही यार मेरा, मुझको क्या दुनिया से लेना। तुझ में रात मेरी, तुझ में दिन मेरे, लम्हा एक जीऊं ना मैं तो बिन तेरे। तुझ में रात मेरी, तुझ में दिन मेरे, लम्हा एक जीऊं ना मैं तो बिन तेरे। है तेरे साथ सफर जाना मुझे है किधर, के बीत जाए तुझ में ये उम्र। एक पल की भी अब तो दूरी ना मुझको देना, एक तू ही यार मेरा, मुझको क्या दुनिया से लेना। एक तू ही यार मेरा, मुझको क्या दुनिया से लेना। हिस्सा है तू अब तो मेरे दिल के जज्बातों का, तू लफ्ज है ठहरा हुआ बस मेरी बातों का। हिस्सा है तू अब तो मेरे दिल के जज्बातों का, तू लफ्ज है ठहरा हुआ बस मेरी बातों का। आंखें ये कहती है तू सामने मेरे रहना, एक तू ही यार मेरा, मुझको क्या दुनिया से लेना। एक तू ही यार मेरा, मुझको क्या दुनिया से लेना। ನೀನಂಗೆ ಅಲ್ಲವಾ ಬೇರೆಲ್ಲೂ ಹೋಗಬೇಡ, ನೀನಂಗೆ ಅಲ್ಲವಾ ಬೆರಳಲ್ಲಿ ಬೆರಳಿಟ್ಟು ಎಣಿಸೋಣ ತಾರೇನಾ, ಮೋಹಕ್ಕೆ ಇಲ್ಲಿಗ ಕಲಿಸೋಣ ಭಾಷೆನಾ. ನೀನಂಗೆ ಅಲ್ಲವಾ, ನೀನಂಗೆ ಅಲ್ಲವಾ.
ಯಾರಿಗೆ ನಂಗೆ ಎಲ್ಲವಾ ನೀ ನಂಗೆ ಎಲ್ಲವಾ ಕಂಗಾಲಾಗಬೇಡ ನಾನಿಲ್ಲಿಲ್ಲವಾ ನಂಗೆ ಎಲ್ಲವಾ ನೀ ನಂಗೆ ಎಲ್ಲವಾ ಎಲ್ಲ ನಾಳೆ ಕೂಡ ನಿಂದೆ ಏನಂದರು ಹಾಗೆ ನೀ ನಂಗೆ ಅಲ್ಲವಾ ನೀ ನಂಗೆ ಅಲ್ಲವಾ ನೀ ನಂಗೆ ಅಲ್ಲವಾ ನೀ ನಂಗೆ ಅಲ್ಲವಾ Oh no, don't walk away from me. I know that you need us to be like it was yesterday, but honestly, I'm gonna make it all up. Oh no, don't walk away from this. We ain't a maybe, we can make it. I know it's been a little off lately, but we ain't going down, no, no, no. Oh no, don't walk away from me. I know that you need us to be like it was yesterday, but honestly, I'm gonna make it all up. Oh no, don't walk away from this. We ain't a maybe, we can make it. I know it's been a little off lately, but we ain't going down. ದೇಶ ತಿರುಗಲು ಬೇಡ, ಕಾಸಗುರು ಸದಾಶಿವನ ಸೇವೆಯನ್ನು ಮರಿಬೇಡ. ತಮ್ಮ ದೇಶ ತಿರುಗಲು ಬೇಡ, ತಮ್ಮ ದೇಶ ತಿರುಗಲು ಬೇಡ, ಕಾಸಗುರು ಸದಾಶಿವನ ಸೇವೆಯನ್ನು ಮರಿಬೇಡ. ಹರದಾಡು ಮನಸ್ಸಿಗೆ ಹಗ್ಗವ ಕಟ್ಟು, ಹರದಾಡು ಮನಸ್ಸಿಗೆ ಹಗ್ಗವ ಕಟ್ಟು. ತಮ್ಮ ಹೋಗದಿರೋ ನೀ ಮಾಯಿಗೆ ಕೆಟ್ಟು ಭಕ್ತಿಯಿಂದ ಸದಾಶಿವನ ಪಾದವ ಮುಟ್ಟು. जो तेरी खातिर तड़पे पहले से ही क्या उसे तड़पाना। ओ जालिमा, ओ जालिमा, जो तेरे इश्क में बहका पहले से ही क्या उसे बहकाना। ओ जालिमा, ओ जालिमा, आंखें मरहबा बातें मरहबा, मैं 100 मरतबा दीवाना हुआ, मेरा ना रहा जब से दिल मेरा तेरे हुस्न का निशाना हुआ। जिसकी हर धड़कन तू हो ऐसे दिल को क्या धड़काना। ओ जालिमा, ओ जालिमा, तेरी नजदीकियों का इत्र तू घोल दे, घोल दे। मैं ही क्यों इश्क जाहिर करूं, तू भी कभी बोल दे, बोल दे। लेके जान ही जाएगा मेरी कातिल हर तेरा बहाना हुआ। तुझसे ही शुरू तुझ पे ही खत्म, मेरे प्यार का फसाना हुआ। तू शम्मा है तो याद रखना मैं भी हूँ परवाना। ओ जालिमा, ओ जालिमा, दीदार तेरा मिलने के बाद ही छूटे मेरी अंगड़ाई, तू ही बता दे क्यों जालिमा मैं कहलाई।
ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದೆ ಪ್ರೀತಿಯ ಸಂಚಾರ. ದೇವರೇ ಬಂದರು ನಾಚಲೇಬೇಕು, ಸ್ವರ್ಗವೇ ನಮ್ಮಿ ಸಂಸಾರ. ನಮ್ಮೆದೆಯೊಳಗೆ ಸಾವಿರ ಕನಸು ಇದೆ. ಮನಸೊಳಗೆ ಪ್ರತಿ ಮನಸೊಳಗೆ ನಿರ್ಮಲ ಪ್ರೇಮವಿದೆ. ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವನು, ಕೋಟಿ ಜನ್ಮ ಬಂದರು ಕೋಟಿಗೊಬ್ಬನು. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದೆ ಪ್ರೀತಿಯ ಸಂಚಾರ. ದೇವರೇ ಬಂದರು ನಾಚಲೇಬೇಕು, ಸ್ವರ್ಗವೇ ನಮ್ಮಿ ಸಂಸಾರ. ಕಾಲಡಿದ್ದರು ಬುದ್ಧನ ಮನಸೋ ನಮ್ಮ. ನನ್ನ ಅಣ್ಣನ ಕೈ ತುತ್ತು, ನಮ್ಮ ಅಮ್ಮನ ಕೈ ತುತ್ತು, ನಾವು ಮಕ್ಕಳ ಮನಸೋರು, ಅದು ಅಣ್ಣನಿಗೂ ಗೊತ್ತು. ಇಲ್ಲಿ ಪ್ರೀತಿಯ ಸಿಹಿ ಮುತ್ತು, ಇಲ್ಲಿ ಪ್ರೀತಿಯ ನಮ್ಮ ಸ್ವತ್ತು, ಇಲ್ಲಿ ಅಕ್ಕರೆಯ ಹಾಡೇ ಕುಬೇರನ ಸಂಪತ್ತು. ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ. ಕಂಡ ಒಡನೆ ಒಮ್ಮೆ ನಿನ್ನೇ ನಡೆಯುವ ಆಸೆಯ ಜೊತೆ ಸೇರಿ, ಅಲ್ಲಿ ಮೈಲಿಗಲ್ಲು ನಿಂತ ಹಾಗೆ ನೀನೆ ನಿಂತಿದ್ದೆ. ಇನ್ನು ಮುಂದೆ ಎಲ್ಲ ನೀನೇನೆ, ನಂದು ಅನ್ನೋದೆಲ್ಲ ನಿಂದೇನೆ. ಪ್ರೇಮ ಪ್ರೇಮ ನಿಂಗೆ ಪ್ರಣಾಮ, ನಾ ಇನ್ನು ಮುಂದೆ ನಿನ್ನ ಗುಲಾಮ. ನಿನ್ನೆ ತನಕ ಸೋನೆಯಲ್ಲಿ ಸಿಕ್ಕಿಕೊಂಡ ಅರಗಿಣಿಯ ತರಹ ನನ್ನ ಮನಸ್ಸು ನೆನೆದೋಯ್ತು. ಸಂತೆಯಲ್ಲಿ ತಪ್ಪಿ ಹೋದ ಮಗು ತರಹ ಮನಸ್ಸು ಕಂಡ ಕ್ಷಣವೇ ಕಳೆದೋಯ್ತು. ಮೊನ್ನೆ ಕನಸಿನಲ್ಲೂ ಬೊಗಸೆ ತುಂಬಾ ಪ್ರೀತಿ ತಂದಿದ್ದೆ. ಇನ್ನು ಮುಂದೆ ಎಲ್ಲ ನೀನೇ.
ತಂದಾನೆ ನೀನೇ ನನ್ನ ಪ್ರತಿ ಮುಂಜಾನೆ